ನನ್ನ ಆತ್ಮೀಯ ಶಿಕ್ಷಕೇತರ ಸಿಬ್ಬಂದಿಗಳೇ ಹಾಗೂ ಕಾರ್ಮಿಕ ಬಂಧುಗಳೇ ಮತ್ತು ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರೇ, ತಮಗೆಲ್ಲರಿಗೂ ಈ 77ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಸತತವಾಗಿ 5ನೇ ಬಾರಿಗೆ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಗಣರಾಜ್ಯೋತ್ಸವ ದಿನಾಚರಣೆಯ ಧ್ವಜಾರೋಹಣ ಮಾಡುವ ಸದಾವಕಾಶ ನನಗೆ ದೊರೆತಿರುವುದು ಅತ್ಯಂತ ಹೆಮ್ಮೆ ಅನಿಸುತ್ತದೆ. ಇಂದು ನಾವು ಭಾರತದ ಇತಿಹಾಸ ಅತ್ಯಂತ ಸಂತಸದ ಕ್ಷಣವನ್ನು ಸ್ಮರಿಸುತ್ತಿದ್ದೇವೆ. 1950ರ ಜನವರಿ 26ರಂದು ನಮ್ಮ ದೇಶವು ಸಂವಿಧಾನವನ್ನು ಅಳವಡಿಸಿಕೊಂಡು ನಿಜವಾದ ಅರ್ಥದಲ್ಲಿ ಗಣರಾಜ್ಯ ರಾಷ್ಟ್ರವಾಯಿತು. ಡಾಕ್ಟರ್ BR ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ರಚಿಸಲಾದ ನಮ್ಮ ಸಂವಿಧಾನವು ದೇಶದ ಜನರ ಏಕತಾ, ಪ್ರಗತಿ, ಸಮಾನತೆ, ಸ್ವಾತಂತ್ರ್ಯ, ನ್ಯಾಯ ಮತ್ತು ಭ್ರಾತೃತ್ವ ಎಂಬ ಪ್ರಜಾಪ್ರಭುತ್ವ ಮೌಲ್ಯಗಳನ್ನು ಒಳಗೊಂಡಿದೆ. ಇವುಗಳು ನಮ್ಮ ದೇಶದ ಬಲಿಷ್ಠ ನೆಲೆಯಾಗಿವೆ. ಈ ದಿನ ನಾವು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರನ್ನು ಸ್ಮರಿಸಬೇಕು. ಅವರ ತ್ಯಾಗ, ಬಲಿದಾನ ಮತ್ತು ಅಚಲ ದೇಶಭಕ್ತಿ ಇಲ್ಲದೆ ಇದ್ದರೆ ಇಂದು ನಾವು ಅನುಭವಿಸುತ್ತಿರುವ ಸ್ವಾತಂತ್ರ್ಯ ಸಾಧ್ಯವಾಗುತ್ತಿರಲಿಲ್ಲ. ತಾಯಿ ಮತ್ತು ತಾಯ್ನಾಡು ಸ್ವರ್ಗಕ್ಕಿಂತಲೂ ಮಿಗಿಲು ಎಂದರೆ ನಮ್ಮನ್ನು ಹೆತ್ತ ತಾಯಿ ಮತ್ತು ನಾವು ಹುಟ್ಟಿರುವ ಈ ದೇಶ ಸ್ವರ್ಗಕ್ಕಿಂತಲೂ ದೊಡ್ಡದು. ನಮ್ಮ ತಾಯಿಗೆ ಹಾಗೂ ನಮ್ಮ ದೇಶಕ್ಕೆ ನಾವು ಸದಾ ಚಿರಋಣಿಯಾಗಿರಬೇಕು. ಮೊದಲಿಗೆ ನಮ್ಮ ದೇಶಕ್ಕೆ ಅನ್ನ ನೀಡುವ ಅನ್ನದಾತರನ್ನು ಮತ್ತು ದೇಶವನ್ನು ಕಾಯುವ ಸೈನಿಕರನ್ನು ಸದಾ ಗೌರವಿಸುವುದು ನಮ್ಮ ದಿನಚರಿಯಾಗಲಿ. ಮಾನವನಿಗೆ ಮೂಲಭೂತ ಸೌಕರ್ಯಗಳಲ್ಲಿ ಆಹಾರ ಸಂಪೂರ್ಣಗಳನ್ನು ಒದಗಿಸುವಲ್ಲಿ ರೈತನ ಪಾತ್ರ ಬಹಳ ದೊಡ್ಡದು. ಮಳೆ, ಗಾಳಿ, ಚಳಿ ಲೆಕ್ಕಿಸದೆ ರೈತ ನಾಡಿನ ಜನತೆಗಾಗಿ ತನ್ನ ಬೆವರಿನ ಪ್ರತಿಫಲ ಎಂಬಂತೆ ಅನ್ನ ದೊರಕಿಸಿಕೊಟ್ಟರೆ ಸೈನಿಕರು ಸಹ ತಮ್ಮ ಜೀವನವನ್ನು ಪಣಕ್ಕಿಟ್ಟು ದೇಶವನ್ನು ಕಾಯುತ್ತಾರೆ. ದೇಶಕ್ಕಾಗಿ ತಮ್ಮ ಪ್ರಾಣವನ್ನು ಬಲಿಕೊಡಲು ಸಿದ್ಧರಾಗಿರ್ತಾರೆ. ಅಂಥ ಶಕ್ತಿ ಸಾಧಕರಿಗೆ ಕೈ ಮುಗಿದು ತಲೆಬಾಗಿ ನಮಸ್ಕರಿಸೋಣ. ನಮ್ಮ ದೇಶಕ್ಕೆ 1947 ಆಗಸ್ಟ್ 15ರಂದು ದೊರೆತ ಸ್ವಾತಂತ್ರ್ಯ ಎಷ್ಟು ಮುಖ್ಯವೋ 26ನೇ ಜನವರಿ 1950ರಂದು ಗಣರಾಜ್ಯೋತ್ಸವ ಅಷ್ಟೇ ಪ್ರಾಮುಖ್ಯತೆ ಪಡೆದಿದೆ. ಇವೆರಡೂ ರಾಷ್ಟ್ರೀಯ ಹಬ್ಬಗಳು. ನಮ್ಮ ದೇಶದಲ್ಲಿ ಗೌರವಿತವಾಗಿ ಆಚರಣೆಗೆ ಬಂದ ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ಜನವರಿ 26ರಂದು ದೇಶಾದ್ಯಂತ ರಾಷ್ಟ್ರೀಯ ಹಬ್ಬವಾಗಿ ಆಚರಿಸಲ್ಪಡುತ್ತದೆ. ದೆಹಲಿ ಗಣರಾಜ್ಯೋತ್ಸವದ ಮೆರವಣಿಗೆ ಒಂದು ಮುಖ್ಯ ಲೇಖನ. ದೆಹಲಿ ಗಣರಾಜ್ಯೋತ್ಸವ ಮೆರವಣಿಗೆಯನ್ನು ರಾಜಧಾನಿ ನವದೆಹಲಿಯಲ್ಲಿ ರಕ್ಷಣಾ ಸಚಿವಾಲಯ ಆಯೋಜಿಸಿದೆ. ಭಾರತದ ಗೇಟ್ನ ಹಿಂದೆ ರಾಜಪಥ್ನಲ್ಲಿರುವ ರಾಷ್ಟ್ರಪತಿ ಭವನ ದ್ವಾರಗಳಿಂದ ಪ್ರಾರಂಭವಾದ ಈ ಘಟನೆಯು 3 ದಿನಗಳ ಕಾಲ ನಡೆಯುವ ಭಾರತದ ಗಣರಾಜ್ಯೋತ್ಸವದ ಪ್ರಮುಖ ಆಕರ್ಷಣೆಯಾಗಿದೆ. ಮೆರವಣಿಗೆ ಭಾರತದ ರಕ್ಷಣಾ ಸಾಮರ್ಥ್ಯ, ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಪರಂಪರೆಯನ್ನು ಪ್ರದರ್ಶಿಸುತ್ತದೆ. ನೌಕಾಪಡೆಗೆ ಹೆಚ್ಚುವರಿಯಾಗಿ ಭಾರತೀಯ ಸೇನೆಯ ವಿಭಿನ್ನ ರೆಜಿಮೆಂಟ್ಗಳು ಮತ್ತು ವಾಯುಪಡೆಯು ತಮ್ಮ ಬ್ಯಾಂಡ್ಗಳೊಂದಿಗೆ ಭಾರತೀಯ ಸಶಸ್ತ್ರ ಪಡೆಗಳ ಕಮಾಂಡರ್ ಇನ್ ಚೀಫ್ ಆಗಿರುವ ಭಾರತದ ರಾಷ್ಟ್ರಪತಿಗಳಿಗೆ ವಂದನೆ ಸಲ್ಲಿಸುತ್ತಾರೆ. ಭಾರತದ ವಿವಿಧ ಪ್ಯಾರಾಮಿಲಿಟರಿ ಪಡೆಗಳು ಮತ್ತು ಇತರ ನಾಗರಿಕ ಪಡೆಗಳು 12 ತುಕಡಿಗಳು ಈ ಮೆರವಣಿಗೆಯಲ್ಲಿ ಭಾಗವಹಿಸುತ್ತವೆ. ಭಾರತ ಸ್ವತಂತ್ರ ಚಳವಳಿಯಲ್ಲಿ ಸ್ವರಾಜ್ಯವೇ ನಮ್ಮ ಜನ್ಮಸಿದ್ಧ ಹಕ್ಕು ಎಂಬುದು ಹೋರಾಟಗಾರರ ಉಸಿರಾಗಿತ್ತು. ಈ ನಿಟ್ಟಿನಲ್ಲಿ 1930 ಜನವರಿ 26ರಂದು ಪೂರ್ಣ ಸ್ವರಾಜ್ಯದ ಧ್ಯೇಯವನ್ನು ಹಾಕಿಕೊಂಡಿತ್ತು. ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಈ ದಿನವನ್ನು ಪೂರ್ಣ ಸ್ವರಾಜ್ಯದ ದಿನ ಎಂದು ಘೋಷಿಸಲಾಯಿತು. ನಮ್ಮ ದೇಶದ ಬ್ರಿಟಿಷರ ದಾಸ್ಯದಿಂದ ಭಾರತ ದೇಶಕ್ಕೆ 1947ನೇ ಆಗಸ್ಟ್ 15ರಂದು ಸ್ವಾತಂತ್ರ್ಯ ದೊರಕಿತು. ಸ್ವಾತಂತ್ರ್ಯ ನಂತರ ಆಗಸ್ಟ್ 29ರಂದು ಡಾಕ್ಟರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಒಂದು ಕರಡು ಸಮಿತಿ ನೇಮಿಸಲ್ಪಟ್ಟಿತು. ಅಂಬೇಡ್ಕರ್ ಅವರು ಕರಡನ್ನು ಸಿದ್ಧಪಡಿಸಲು 2 ವರ್ಷ 11 ತಿಂಗಳು ಮತ್ತು 18 ದಿನಗಳನ್ನು ತೆಗೆದುಕೊಂಡರು. ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಯ ಹಸ್ತಾಕ್ಷರಗಳಲ್ಲಿ ಸಿದ್ಧಪಡಿಸಿದ ಸಂವಿಧಾನ ಸಿದ್ಧಪಡಿಸಲಾಯಿತು. 1947 ನವೆಂಬರ್ 4ರಂದು ಶಾಸನ ಸಭೆಯಲ್ಲಿ ಮಂಡನೆಯಾಯಿತು. 1949 ನವೆಂಬರ್ 26ರಂದು ಶಾಸನ ಸಭೆಯಿಂದ ಅಂಗೀಕಾರದ ಮುದ್ರೆಯನ್ನು ಒತ್ತಲಾಯಿತು. ಅನೇಕ ಪರಿಶೀಲನೆ ಮತ್ತು ತಿದ್ದುಪಡಿಗಳ ನಂತರ 1956 ಜನವರಿ 26ರಂದು ಭಾರತದ ಸಂವಿಧಾನ ಜಾರಿಗೆ ಬಂದಿತು. ಸಮಾಜದ ಜನತೆಯ ಬದುಕಿಗೆ ಬೇಕಾದ ರೀತಿ ರಿವಾಜುಗಳು, ಪಾರಂಪರಿಕ ವಿಧಿವಿಧಾನಗಳು, ನಾಗರಿಕರ ಕಲ್ಯಾಣಕ್ಕಾಗಿ ಕಾನೂನು ಹಾಗೂ ನಿಯಮಾವಳಿಗಳನ್ನು
ಲಿಖಿತ ರೂಪದಲ್ಲಿ ದಾಖಲಿಸಿ ಪ್ರತಿಯೊಬ್ಬ ಭಾರತೀಯನು ಸರಿಸಮಾನ ಎಂಬ ಧ್ಯೇಯಕ್ಕೆ ಇಡೀ ದೇಶ ಒಪ್ಪಿಕೊಂಡಿತು. ನಮ್ಮ ದೇಶ ವೈವಿಧ್ಯತೆಯಲ್ಲಿ ಏಕತೆಯನ್ನು ಹೊಂದಿರುವ ದೇಶ. ಇಂಥ ವೈವಿಧ್ಯತೆಯು ದೇಶಕ್ಕೆ ಸಂವಿಧಾನ ನೀಡಿದೆ. ಅಂಥ ಸಂದರ್ಭದಲ್ಲಿ ಸಂವಿಧಾನದ ಭರವಸೆ ಬೆಳಕು ಭಾರತೀಯರಿಗೆ ಒಂದು ಆಶಾ ಭಾವನೆಯನ್ನೇ ತಂದಿತ್ತು. ಶಾಸನಾತ್ಮಕವಾಗಿ ಭಾರತೀಯರು ಒಂದೇ ವ್ಯವಸ್ಥೆಯಡಿಯಲ್ಲಿ ಇರುವ ವ್ಯವಸ್ಥೆಯನ್ನು ಕಾನೂನುಬದ್ಧವಾಗಿ ನೀಡಿದ ದಿನವೇ ಗಣರಾಜ್ಯೋತ್ಸವ ದಿನ. ಭಾರತದ ಸಂವಿಧಾನ ಭಾರತೀಯರಿಗೆ ಒಂದು ಪವಿತ್ರ ಗ್ರಂಥ. ನಮ್ಮ ಸಂವಿಧಾನದ ದೇಶದ ಜನರಲ್ಲಿ ಬಾಂಧವ್ಯ ಬೆಳೆಸುವ ಧರ್ಮ ಗ್ರಂಥ. ನಮ್ಮ ಸಂವಿಧಾನದ ರಚಿಸಿದ ಮಹಾನ್ ದಾರ್ಶನಿಕರಾದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಪಂಡಿತ್ ಜವಾಹರ್ಲಾಲ್ ನೆಹರು ಮತ್ತು ಅನೇಕ ವಿಜ್ಞಾನಿಗಳು ನಮ್ಮ ದೇಶದ ಪ್ರತಿಯೊಬ್ಬ ನಾಗರಿಕನ ಹಕ್ಕು, ಸಮಾನತೆ ಮತ್ತು ಸ್ವಾತಂತ್ರ್ಯದ ಪರವಾಗಿ ಶ್ರಮಿಸಿದರು. ನಾವು ಅವರ ಈ ಮಾತುಗಳನ್ನು ಕೇವಲ ಪಾಠ್ಯ ಪುಸ್ತಕದಲ್ಲಿ ಓದಿ ಬಿಡದೆ ಜೀವನದಲ್ಲಿ ಅಳವಡಿಸಿಕೊಂಡರೆ ಮಾತ್ರ ಅವರ ದೃಷ್ಟಿ ಸಹಕಾರವಾಗುತ್ತದೆ. ಈ ಗಣರಾಜ್ಯೋತ್ಸವ ದಿನದಂದು ನಾವು ಹೊಸ ಹಾದಿಗಳನ್ನು ರೂಪಿಸಿ ಸಂವಿಧಾನದ ಮೌಲ್ಯಗಳಾದ ಸಮಾನತೆ, ಬಾಂಧವ್ಯ ಮತ್ತು ನ್ಯಾಯವನ್ನು ಜೀವನದ ಪ್ರತಿ ಕ್ಷೇತ್ರದಲ್ಲಿ ಅನುಸರಿಸೋಣ. ಅದರಂತೆ ನಮ್ಮ ತೋಟಗಾರಿಕಾ ವಿಜ್ಞಾನಿಗಳ ವಿಶ್ವವಿದ್ಯಾಲಯ ಅಡಿಯಲ್ಲಿ ಬರುವ ನಮ್ಮ ತೋಟಗಾರಿಕಾ ಮಹಾವಿದ್ಯಾಲಯ ಬೀದರ್ನ ಸಾಧನೆ ಮತ್ತು ಗುರಿ. ತೋಟಗಾರಿಕಾ ವಿಜ್ಞಾನಗಳ ವಿಷಯದಲ್ಲಿ ಬಾಗಲಕೋಟದಲ್ಲಿ ಸ್ಥಾಪನೆಗೊಂಡು ದಿನಾಂಕ 22/11/2025ಕ್ಕೆ 17 ವರ್ಷಗಳ ಪೂರ್ಣಗೊಳಿಸಿ ಅತಿ ಕಡಿಮೆ ಅವಧಿಯಲ್ಲಿ ಬೋಧನೆ, ಸಂಶೋಧನೆ ಮತ್ತು ವಿಸ್ತರಣೆ ವಿಭಾಗಗಳಲ್ಲಿ ದಿನದಿಂದ ದಿನಕ್ಕೆ ಪ್ರಗತಿಯತ್ತ ಸಾಗುತ್ತಿದೆ. ಶೈಕ್ಷಣಿಕ ಶ್ರೇಷ್ಠತೆ. ವಿಶ್ವವಿದ್ಯಾಲಯ ಹಾಗೂ ಬೀದರ್ನ ತೋಟಗಾರಿಕಾ ಮಹಾವಿದ್ಯಾಲಯವು ನವೀನ ವಿಧಾನಗಳ ಮೂಲಕ ತನ್ನ ತ್ರಿವಳಿ ಧ್ಯೇಯೋದ್ದೇಶಗಳಾದ ಶಿಕ್ಷಣ, ಸಂಶೋಧನೆ ಮತ್ತು ವಿಸ್ತರಣೆಯನ್ನು ಯಶಸ್ವಿಯಾಗಿ ತಲುಪುವಲ್ಲಿ ಹೊಸ ಆಯಾಮಗಳನ್ನು ಸಾಧಿಸಿದೆ. ಪ್ರಸ್ತುತ ಶೈಕ್ಷಣಿಕ ವರ್ಷ 2025-26ನೇ ಸಾಲಿನಲ್ಲಿ ದಿನಾಂಕ ತೋಟಗಾರಿಕಾ ಮಹಾವಿದ್ಯಾಲಯ ಕೋಲಾರ್ನಲ್ಲಿ ದಿನಾಂಕ 31 ಅಕ್ಟೋಬರ್ 2025ರಿಂದ 2ನೇ ನವೆಂಬರ್ 25ರವರೆಗೆ ಜರುಗಿದ ಅಂತರ್ ಮಹಾವಿದ್ಯಾಲಯಗಳ ಯುವಜನೋತ್ಸವದಲ್ಲಿ ನಮ್ಮ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ವಿವಿಧ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಅತ್ಯುತ್ತಮ ಸಾಧನೆ ಮಾಡಿದ್ದಕ್ಕಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಅವರ ಒಂದು ಓವರಾಲ್ ರಿಸಲ್ಟ್ಸ್: ಪ್ರೊಸೆಷನ್ 4th place, ಲೈಟ್ ವೆಹಿಕಲ್ ವೋಕಲ್ 4th place, mono acting 4th place, skit 4th place, on spot painting 1st place, group dance 2nd place and mime 3rd place. ದಿನಾಂಕ 11ರಿಂದ 14ನೇ ಡಿಸೆಂಬರ್ 2025ರವರೆಗೆ ತೋಟಗಾರಿಕಾ ಮಹಾವಿದ್ಯಾಲಯ ಮೈಸೂರಿನಲ್ಲಿ ಜರುಗಿದ ಅಂತರ್ ಮಹಾವಿದ್ಯಾಲಯಗಳ ಕ್ರೀಡಾಕೂಟದಲ್ಲಿ ನಮ್ಮ ಮಹಾವಿದ್ಯಾಲಯ ವಿದ್ಯಾರ್ಥಿಗಳು ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸಿ ಅತ್ಯುತ್ತಮ ಸಾಧನೆ ಮಾಡಿದ್ದಕ್ಕಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಅವುಗಳ ವಿವರಣೆ: ನೇಮ್ ಆಫ್ ದಿ ಸ್ಟೂಡೆಂಟ್: ನಿಮ್ಮ ಸ್ವಾತಿ 100 ಮೀಟರ್ ರನ್ನಿಂಗ್ ಸಿಲ್ವರ್ ಮೆಡಲ್, ನಿಮ್ಮ ಸ್ವಾತಿ 200 ಮೀಟರ್ ರನ್ನಿಂಗ್ ಬ್ರಾಂಜ್ ಮೆಡಲ್, ಮೈತ್ರ 300 ಮೀಟರ್ ರನ್ನಿಂಗ್ ಗೋಲ್ಡ್ ಮೆಡಲ್, ಗಾಯತ್ರಿ ನಾಯಕ್ ಲಾಂಗ್ ಜಂಪ್ ಸಿಲ್ವರ್ ಮೆಡಲ್, ಗಾಯತ್ರಿ ನಾಯಕ್ ಟ್ರಿಪಲ್ ಜಂಪ್ ಸಿಲ್ವರ್ ಮೆಡಲ್, ಸ್ವಾತಿ, ಗಾಯತ್ರಿ, ಸಾನಿಯಾ ಅಂಡ್ ಸುಷ್ಮಾ 4x100 ಮೀಟರ್ ರಿಲೇ ಸಿಲ್ವರ್ ಮೆಡಲ್. ಬೀದರ್ ಮಹಾವಿದ್ಯಾಲಯವು ಮಲೆನಾಡಿನಂತೆ ಒಳ್ಳೆಯ ಪರಿಶುದ್ಧ ವಾತಾವರಣವನ್ನು ಹೊಂದಿದ್ದು ವಿದ್ಯಾರ್ಥಿಗಳು ಅನ್ಯಥಾ ಸಮಯವನ್ನು ವ್ಯರ್ಥ ಮಾಡದ ಅಭ್ಯಾಸದ ಜೊತೆಗೆ ದಿನಪ್ರತಿ ಬೆಳಗ್ಗೆ ಮತ್ತು ಸಾಯಂಕಾಲದ ಸಮಯದಲ್ಲಿ ಪಠ್ಯೇತರ ಚಟುವಟಿಕೆಗಳಾದ ಯೋಗ, ಧ್ಯಾನ ಮತ್ತು ಕ್ರೀಡೆಗಳನ್ನು ಮೈಗೂಡಿಸಿಕೊಳ್ಳಬೇಕು. ಅಂದಾಗ ಮಾತ್ರ ಉತ್ತಮ ಆರೋಗ್ಯದ ಜೊತೆಗೆ ಸಾಂಸ್ಕೃತಿಕ ಮತ್ತು ಕ್ರೀಡಾ ಚಟುವಟಿಕೆಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರತಿಭೆಯನ್ನು ತೋರಿಸಲು ಸಾಧ್ಯವಾಗುತ್ತದೆಂದು ಈ ಮೂಲಕ ಸಲಹೆ ನೀಡಬಯಸುತ್ತೇನೆ. ಸಂಶೋಧನೆ. ರೈತ ಸಮುದಾಯ ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯುವ ನಿಟ್ಟಿನಲ್ಲಿ ವಿಶ್ವವಿದ್ಯಾಲಯ ಹಾಗೂ ಸಂಶೋಧನಾ ನಿರ್ದೇಶನಾಲಯದ ನಿರ್ದೇಶನದ ಮೇರೆಗೆ ಆಯಾ ಪ್ರದೇಶಗಳಲ್ಲಿ ಸ್ಥಾನಿಕವಾಗಿ ಪ್ರಮುಖವಾಗಿರುವ ತೋಟಗಾರಿಕಾ ಬೆಳೆಗಳಲ್ಲಿರುವ ಸಮಸ್ಯೆಗಳನ್ನು ರೈತರು, ವಿಸ್ತರಣಾ ಕಾರ್ಯಕರ್ತರು ಹಾಗೂ ಇತರೆ ಪಾಲುದಾರರಿಂದ ಅರಿತುಕೊಂಡು ಅಂತಹ ಸಮಸ್ಯೆಗಳಿಗೆ ಪರಿಣಾಮಕಾರಿಯಾದ ಹಾಗೂ ಆರ್ಥಿಕವಾಗಿ ಲಾಭದಾಯಕವಾಗಿರತಕ್ಕಂಥ ಪರಿಹಾರೋಪಾಯಗಳನ್ನು ಕಂಡುಹಿಡಿಯುವುದಕ್ಕಾಗಿ ಬೀದರ್ನ ಮಹಾವಿದ್ಯಾಲಯವು ಯೋಜನೆ ಹಮ್ಮಿಕೊಳ್ಳುತ್ತಾ ಬಂದಿದೆ. ಬೀಜ ಮತ್ತು ಸಸಿಗಳ ವಿವರಣೆ.
ಶೈಕ್ಷಣಿಕ ಸಂಶೋಧನೆ ಮತ್ತು ವಿಸ್ತರಣಾ ಚಟುವಟಿಕೆಗಳಿಂದ ಬೀಜ ಮತ್ತು ಸಸಿಗಳನ್ನು ರೈತರಿಗೆ ವಿತರಣೆ ಮಾಡಲಾಯಿತು. ಒಟ್ಟು ರೂಪಾಯಿ 15 ಲಕ್ಷ ಮೊತ್ತದ ಮಾವು ಕಸಿಗಳು, ಚಿಕ್ಕು, ಸೀತಾಫಲ, ಅಲಂಕಾರಿಕ ಇತ್ಯಾದಿ ಸಸಿಗಳನ್ನು ರೈತರಿಗೆ ವಿತರಣೆ ಮಾಡಲಾಗಿದೆ. ಮುಂದುವರೆದು ನಮ್ಮ ಮಹಾವಿದ್ಯಾಲಯದ ಶಿಕ್ಷಕರು ಮತ್ತು ಶಿಕ್ಷಕೇತರ ಸಿಬ್ಬಂದಿಗಳ ಶ್ರಮದಿಂದಾಗಿ ಬರಡು ಭೂಮಿಯಾದ ಕೋಡಾರ್ಕೆ ಕ್ಷೇತ್ರದಲ್ಲಿಯೂ ಸಹ ಬೆಳೆಯಲಾದ ತೆಂಗು, ಗೋಡಂಬಿ ಇತ್ಯಾದಿ ಗಿಡಗಳನ್ನು ಭವಿಷ್ಯದಲ್ಲಿ ಒಳ್ಳೆಯ ಆದಾಯ ಬರುವ ನಿರೀಕ್ಷೆ ಇದೆ. ಇತ್ತೀಚೆಗೆ ತೋಟಗಾರಿಕೆ ಕ್ಷೇತ್ರದ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರದ ವಿಶೇಷ ಆಸಕ್ತಿ ತೋರಿ ತೋಟಗಾರಿಕಾ ಕ್ಷೇತ್ರದಲ್ಲಿ ಕ್ರಾಂತಿಯನ್ನುಂಟು ಮಾಡುತ್ತದೆ ಹಾಗೂ ತೋಟಗಾರಿಕೆ ಸಮಗ್ರ ಅಭಿವೃದ್ಧಿ ಮಿಷನ್ ಅಡಿಯಲ್ಲಿ ಅನುದಾನವನ್ನು ಸಹ ಒದಗಿಸುತ್ತಿದೆ. ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ವೈಜ್ಞಾನಿಕ ಉಪನ್ಯಾಸಗಳನ್ನು ಹಾಗೂ ತೋಟಗಾರಿಕೆ ಕೃಷಿಗೆ ಸಂಬಂಧಿಸಿದಂತೆ ಮತ್ತು ವೈಜ್ಞಾನಿಕ ಚಿಂತನೆಗಳನ್ನು ಕಾರ್ಯಾಗಾರಗಳನ್ನು ಹಮ್ಮಿಕೊಳ್ಳಲು ಮಹಾವಿದ್ಯಾಲಯವು ತತ್ವವಾಗಲಿದೆ. ನಮ್ಮ ಮಹಾವಿದ್ಯಾಲಯದ ಶಿಕ್ಷಣ, ಸಂಶೋಧನೆ ಮತ್ತು ಸೇವೆ ಎಂಬ 3 ಸ್ತಂಭಗಳ ಮೇಲೆ ಬೆಳೆಯುತ್ತಿದೆ. ನಾವೆಲ್ಲರೂ ಸೇರಿ ಅದನ್ನು ಮತ್ತಷ್ಟು ಬಲಿಪಡಿಸೋಣ. ಈ ಸುಸಂದರ್ಭ ಇಂದಿನ ನಮ್ಮ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಕನಸುಗಳಿಗೆ ಭರವಸೆ ನೀಡುವ ಸ್ಫೂರ್ತಿಯ ಸೆಲೆಯಾಗಿದೆ. ಪ್ರತಿ ವರ್ಷ ಈ ವಿಶ್ವವಿದ್ಯಾಲಯದ ರಾಯಭಾರಿಗಳಾಗಿ ದೇಶದ ಘನತೆಯನ್ನು ಹೆಚ್ಚಿಸುವ ದೇಶ ಸೇವೆ ಮಾಡುವಂತಹ ಸುಸಂಸ್ಕೃತಿ ವಿದ್ಯಾರ್ಥಿಗಳು ಹೊರಹೊಮ್ಮಲಿ ಎಂಬುದೇ ನನ್ನ ಮನದಾಸೆ. ಶಿಕ್ಷಕ ಮತ್ತು ಶಿಕ್ಷಕೇತರ ಸಿಬ್ಬಂದಿ ಹಾಗೂ ಕಾರ್ಮಿಕ ವರ್ಗದವರು ಮಹಾವಿದ್ಯಾಲಯದ ಮತ್ತು ಕೃಷಿ ಕ್ಷೇತ್ರಗಳಲ್ಲಿ ಅತ್ಯಂತ ಪರಿಶ್ರಮದಿಂದ ಕಾರ್ಯನಿರ್ವಹಿಸುವುದರಿಂದ ನಮ್ಮ ವಿಶ್ವವಿದ್ಯಾಲಯದ ಮತ್ತು ಮಹಾವಿದ್ಯಾಲಯದ ಘನತೆ ಹೆಚ್ಚಾಗುತ್ತಿದೆ. ಆದರೆ ಈ ಘನತೆ ಇನ್ನೂ ಹೆಚ್ಚಾಗಬೇಕು ಎಂಬುದು ನನ್ನ ಆಶಯವಾಗಿದೆ. ಶಿಕ್ಷಕರಾಗಿ ನಾವು ನಮ್ಮ ಸಂವಿಧಾನದಲ್ಲಿ ಪ್ರತಿಪಾದಿಸಲಾದ ಸಹಿಷ್ಣುತೆ, ಸಮಾನತೆ ಮತ್ತು ನ್ಯಾಯದ ಮೌಲ್ಯಗಳನ್ನು ನಮ್ಮ ವಿದ್ಯಾರ್ಥಿಗಳಲ್ಲಿ ತುಂಬುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಪ್ರಿಯ ವಿದ್ಯಾರ್ಥಿಗಳೇ, ನಮ್ಮ ರಾಷ್ಟ್ರದ ಮಹಾನ್ ನಾಯಕರಿಂದ ಸ್ಫೂರ್ತಿ ಪಡೆಯುವಂತೆ ನಾನು ನಿಮ್ಮಲ್ಲಿ ಪ್ರತಿಯೊಬ್ಬರನ್ನು ಒತ್ತಾಯಿಸುತ್ತೇನೆ. ವಿದ್ಯಾರ್ಥಿಗಳೇ, ನೀವು ದೇಶದ ಭವಿಷ್ಯ ನಿರ್ಮಾತೃಗಳು. ವಿಶೇಷವಾಗಿ ತೋಟಗಾರಿಕೆ ಕ್ಷೇತ್ರವು ದೇಶದ ಆಹಾರ ಭದ್ರತೆ, ಪೌಷ್ಟಿಕತೆ, ರೈತರ ಆದಾಯ ಮತ್ತು ಪರಿಸರ ಸಂರಕ್ಷಣೆಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ಹಣ್ಣು, ತರಕಾರಿ, ಹೂಗಳು ಹಾಗೂ ಔಷಧೀಯ ಸಸ್ಯಗಳ ಉತ್ಪಾದನೆಯ ಮೂಲಕ ನಾವು ಸ್ವಾವಲಂಬಿ ಭಾರತ ನಿರ್ಮಾಣಕ್ಕೆ ಕೊಡುಗೆ ನೀಡಬಹುದು. ನವೀನ ತಂತ್ರಜ್ಞಾನ, ಸಂಶೋಧನೆ ಮತ್ತು ಸ್ಥಿರ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಂಡು ರೈತರಿಗೆ ಉಪಯುಕ್ತವಾಗುವ ಮಾಹಿತಿಯನ್ನು ಸಮಾಜಕ್ಕೆ ತಲುಪಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಶಿಕ್ಷಣದ ಜೊತೆಗೆ ನೈತಿಕ ಮೌಲ್ಯಗಳು, ಶಿಸ್ತು ಮತ್ತು ದೇಶಭಕ್ತಿ ನಮ್ಮ ಜೀವನದ ಭಾಗವಾಗಬೇಕು. ನೈಸರ್ಗಿಕ ಕೃಷಿಯನ್ನು ಅಳವಡಿಸಿಕೊಳ್ಳುವ ಕುರಿತು ನಮ್ಮ ದೇಶದ ಕೃಷಿ ಪರಂಪರೆ ಸಾವಿರಾರು ವರ್ಷಗಳಷ್ಟು ಹಳೆಯದು. ಇಂದಿನ ದಿನಗಳಲ್ಲಿ ರೈತರು ಪ್ರಕೃತಿಯೊಂದಿಗೆ ಸಹಜವಾಗಿ ಬದುಕುತ್ತಾ ಮಣ್ಣು, ನೀರು, ಗಾಳಿ ಮತ್ತು ಜೀವ ಜಗತ್ತಿನ ಸಮತೋಲನವನ್ನು ಕಾಪಾಡುತ್ತಾ ಕೃಷಿ ಮಾಡುತ್ತಿದ್ದರು. ಆದರೆ ಕಾಲಕ್ರಮೇಣ ರಾಸಾಯನಿಕ ಗೊಬ್ಬರಗಳು, ಕೀಟನಾಶಕಗಳ ಅತಿಯಾದ ಬಳಕೆ ಮಣ್ಣಿನ ಆರೋಗ್ಯ, ಪರಿಸರ ಹಾಗೂ ಮಾನವನ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ. ಈ ಹಿನ್ನೆಲೆಯಲ್ಲಿ ನೈಸರ್ಗಿಕ ಕೃಷಿ ಒಂದು ಪರಿಣಾಮಕಾರಿ, ದೀರ್ಘಕಾಲಿಕ ಮತ್ತು ಪರಿಸರ ಸ್ನೇಹಿ ಪರಿಹಾರವಾಗಿ ಹೊರಹೊಮ್ಮಿದೆ. ನೈಸರ್ಗಿಕ ಕೃಷಿಯ ಮೂಲ ತತ್ವವೆಂದರೆ ಪ್ರಕೃತಿಯೊಂದಿಗೆ ಹೊಂದಾಣಿಕೆಯಿಂದ ಕಡಿಮೆ ವೆಚ್ಚದಲ್ಲಿ ಆರೋಗ್ಯಕರ ಆಹಾರ ಉತ್ಪಾದನೆ. ನೈಸರ್ಗಿಕ ಕೃಷಿಯಲ್ಲಿ ರಾಸಾಯನಿಕ ಗೊಬ್ಬರಗಳು ಹಾಗೂ ವಿಷಕಾರಿ ಕೀಟನಾಶಕಗಳಿಗೆ ಅವಕಾಶವಿಲ್ಲ. ಬದಲಾಗಿ ದೇಸಿ ಗೋವಿನ ಆಧಾರಿತ ಜೀವಾಮೃತ, ಬೀಜಾಮೃತ, ಘನಜೀವಾಮೃತ, ಮಲ್ಚಿಂಗ್ ಹಾಗೂ ಮಿಶ್ರ ಬೆಳೆ ಪದ್ಧತಿಗಳನ್ನು ಅಳವಡಿಸಲಾಗುತ್ತದೆ. ಇದರಿಂದ ಮಣ್ಣಿನ ಸಜೀವತೆ ಹೆಚ್ಚುತ್ತದೆ, ಸೂಕ್ಷ್ಮ ಜೀವಿಗಳ ಚಟುವಟಿಕೆ ಉತ್ತೇಜನ ಪಡೆಯುತ್ತದೆ ಮತ್ತು ಬೆಳೆಗಳ ಉತ್ಪಾದನಾ ವೆಚ್ಚ ಕಡಿಮೆ ಆಗುತ್ತದೆ. ವಿಶೇಷವಾಗಿ ತೋಟಗಾರಿಕಾ ಕ್ಷೇತ್ರದಲ್ಲಿ ನೈಸರ್ಗಿಕ ಕೃಷಿಯ ಮಹತ್ವ ಅಪಾರ. ಹಣ್ಣು, ತರಕಾರಿ, ಹೂ ಮತ್ತು ಔಷಧಿ ಸಸ್ಯಗಳಲ್ಲಿ ರಾಸಾಯನಿಕ ಅವಶೇಷಗಳಿಲ್ಲದ ಗುಣಮಟ್ಟದ ಉತ್ಪನ್ನಗಳಿಗೆ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೇಡಿಕೆ ಇದೆ. ನೈಸರ್ಗಿಕ ವಿಧಾನದಲ್ಲಿ ಬೆಳೆದ ತೋಟಗಾರಿಕಾ ಬೆಳೆಗಳು ಉತ್ತಮ ರುಚಿ, ಪೋಷಕಾಂಶ ಮತ್ತು ದೀರ್ಘಕಾಲಿಕ ಮಣ್ಣು ಆರೋಗ್ಯವನ್ನು ಒದಗಿಸುತ್ತವೆ. ನಮ್ಮ ತೋಟಗಾರಿಕಾ ಕಾಲೇಜಿನ ವಿದ್ಯಾರ್ಥಿಗಳು ಕೇವಲ ಪಾಠ ಪುಸ್ತಕದ ಜ್ಞಾನಕ್ಕೆ ಸೀಮಿತವಾಗದೆ ನೈಸರ್ಗಿಕ ಕೃಷಿಯ ತತ್ವಗಳನ್ನು ಕ್ಷೇತ್ರ ಮಟ್ಟದಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಸಂಶೋಧನೆ, ವಿಸ್ತರಣೆ ಚಟುವಟಿಕೆಗಳು, ರೈತರೊಂದಿಗೆ ನೇರ ಸಂವಾದ ಮತ್ತು ಪ್ರದರ್ಶನ ತೋಟಗಳ ಮೂಲಕ ಈ ಪದ್ಧತಿಯನ್ನು ಗ್ರಾಮೀಣ ಪ್ರದೇಶಗಳಿಗೆ ತಲುಪಿಸುವ ಜವಾಬ್ದಾರಿ ನಿಮ್ಮ ಮೇಲಿದೆ. ದಿನಾಂಕ 28/11/25ರಂದು ಮಾನ್ಯ ಕುಲಪತಿಗಳು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ ಸಲಹೆಯಂತೆ ಶಿಕ್ಷಕರುಗಳಾದ ನಾವು ವಿದ್ಯಾರ್ಥಿಗಳಿಗೆ ತರಬೇತಿಗಳನ್ನು ತೆಗೆದುಕೊಳ್ಳುವುದರ ಜೊತೆಗೆ
ಹೆಚ್ಚಿನ ರೀತಿಯಲ್ಲಿ ಸಂಶೋಧನೆಗೆ ಮಹತ್ವವನ್ನು ನೀಡುವುದು ಮತ್ತು ಬಾಹ್ಯ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ರೈತರಿಗಾಗಿ ಆಗಾಗ್ಗೆ ತಾಂತ್ರಿಕ ಗೋಷ್ಠಿಗಳು ಏರ್ಪಡಿಸುವುದರ ಮೂಲಕ ನೈಸರ್ಗಿಕ ಕೃಷಿಗೆ ಪ್ರಾಮುಖ್ಯತೆ ನೀಡುವಂತೆ ಪ್ರೋತ್ಸಾಹಿಸಬೇಕೆಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತೇನೆ. ನನ್ನ ದೇಶದ ನನ್ನ ಜನ ನನ್ನ ಪ್ರಾಣ ಮಾನ ಧನ ತೀರಿಸುವೇನು ಅದರ ಋಣ. ಈ ಒಂದೇ ಜನ್ಮದಿ ಎಂಬ ಕವಿಯ ವಾಣಿಯಂತೆ ಈ ಭರತ ಭೂಮಿಯಲ್ಲಿ ಜನಿಸಿದ ನಾವೆಲ್ಲರೂ ಧನ್ಯರು. ಹೀಗಾಗಿ ನನ್ನ ದೇಶಕ್ಕೆ ನನ್ನದೊಂದು ಸಲಾಂ. ನಾನು ದೊಡ್ಡವನಲ್ಲ, ನನಗಿಂತ ದೇಶ ದೊಡ್ಡದು ಎಂಬ ರಾಷ್ಟ್ರೀಯ ಪ್ರಜ್ಞೆಯ ಮನೋಭಾವ ಪ್ರತಿಯೊಬ್ಬ ದೇಶವಾಸಿಯನಾದನು ಆಗಿರಬೇಕು. ಅಂದಾಗ ದೇಶಾಭಿಮಾನ ಉಕ್ಕಿ ಹರಿಯಲು ಸಾಧ್ಯ. ಇಂದು ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ನಾವು ಎಲ್ಲರೂ ಸಂವಿಧಾನದ ಮೌಲ್ಯಗಳನ್ನು ಗೌರವಿಸುವುದಾಗಿ, ದೇಶದ ಏಕತೆ ಮತ್ತು ಅಖಂಡತೆಯನ್ನು ಕಾಪಾಡುವುದಾಗಿ ಹಾಗೂ ರಾಷ್ಟ್ರದ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ದುಡಿಯುವುದಾಗಿ ಪ್ರತಿಜ್ಞೆ ಮಾಡೋಣ. ಈ ನಿಟ್ಟಿನಲ್ಲಿ ಈ ಕಾರ್ಯಕ್ರಮದ ಯಶಸ್ವಿಗೆ ಕೈಜೋಡಿಸಿದ ಎಲ್ಲರಿಗೂ ಮಗದೊಮ್ಮೆ ಗಣರಾಜ್ಯೋತ್ಸವ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಸಲ್ಲಿಸುತ್ತಾ ನಿಮ್ಮೆಲ್ಲರಿಗೂ ಶುಭವಾಗಲಿ ಎಂದು ಹಾರೈಸಿ ನನ್ನ ಭಾಷಣಕ್ಕೆ ವಿರಾಮವನ್ನು ನೀಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತಾ ಕಿ ಜೈ. ನಿಜವಾದ ದೇಶ ವೃತ್ತಿಗಳಲ್ಲಿ ಸಾಧ್ಯವಾಗುತ್ತದೆ ಎಂದು ತಿಳಿಸಿದ ಡಾಕ್ಟರ್ ಎಸ್. A nation become great, respect the constitution, honor our freedom fighters and serve the nation with pride. ಈಗ ಈ ಕಾರ್ಯಕ್ರಮದ ಅವರಿಗೆ ಸ್ವಾಗತ. ಈ ಕಾರ್ಯಕ್ರಮ ಈಗ ಅಂತ್ಯಗೊಳ್ಳುವ ಸಮಯ. ಈ ಕಾರ್ಯಕ್ರಮದ ವಂದನಾರ್ಪಣೆ